ಮುಂದುವರೆದ ಲೋಕಭವನ ವರ್ಸಸ್ ಸರ್ಕಾರ ಜಟಾಪಟಿ. ನಿಗಮ ಮಂಡಳಿಗಳ ಅಧ್ಯಕ್ಷರ ಅವಧಿ ವಿಸ್ತರಣೆಯ ಬಗ್ಗೆ ಸ್ಪಷ್ಟೀಕರಣ ಕೋರಿರೋದು ಗವರ್ನರ್. ಅಧ್ಯಕ್ಷರುಗಳಿಗೆ ನೀಡಿರುವ ಸಂಪುಟ ದರ್ಜೆಯ ಸ್ಥಾನಮಾನಗಳ ಬಗ್ಗೆ ಮಾಹಿತಿಯನ್ನು ಕೇಳಿರುವ ಲೋಕಭವನ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮಾಹಿತಿಯನ್ನು ನೀಡೋದಕ್ಕೆ ಸೂಚನೆ ನೀಡಲಾಗಿದೆ. ಅಧಿಕಾರ ವಿಸ್ತರಣೆ ಮಾನದಂಡ ಬಗ್ಗೆ ಪ್ರಶ್ನಿಸಿರುವ ಲೋಕಭವನ ಹೆಂಗ್ ಪ್ಲಾನ್ ಮಾಡ್ಕೊಂಡ್ರಿ ಅನ್ನೋದನ್ನ ಕೇಳಲಾಗ್ತಾಗಿದೆ. ಈ ಮುಖಾಂತರವಾಗಿ ಮತ್ತೊಂದು ಹಂತದ ಇದು ಹೋರಾಟ ಅಂತಲೂ ಹೇಳಲಿಕ್ಕಾಗೋದಿಲ್ಲ, ಮತ್ತೊಂದು ಹಂತದ ಜಟಾಪಟಿ ಇದು. ಲೋಕಭವನ ವರ್ಸಸ್ ಸರ್ಕಾರದ ನಡುವೆ ನಡೀತಾ ಇರೋದು ಬಹಳ ವಿಚಾರದಲ್ಲಿ. ಇದೊಂದು ಅವ್ರು ಹೇಳಿದ ಇವ್ರಿಗೆ ಆಗ್ತಾ ಇಲ್ಲ, ಇವ್ರು ಹೇಳಿದ ಅವ್ರಿಗೆ ಆಗ್ತಾ ಇಲ್ಲ, ಅವ್ರು ಒಪ್ಕೊಳ್ತಾ ಇಲ್ಲ, ಇವ್ರು ಒಪ್ಕೊಳ್ತಾ ಇಲ್ಲ. ಲೋಕಭವನ ವರ್ಸಸ್ ಸರ್ಕಾರ ಅನ್ನೋ ಪರಿಸ್ಥಿತಿ. ಈಗ ನಿಗಮ ಮಂಡಳಿಗಳ ಅಧ್ಯಕ್ಷರ ಅವಧಿಯ ವಿಸ್ತರಣೆಯ ವಿಚಾರ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಸ್ಪಷ್ಟೀಕರಣವನ್ನು ಗವರ್ನರ್ ಕೇಳಿರೋದು. ಅಂದರೆ ನೀವು ಹೆಂಗೆ ಪ್ಲಾನ್ ಮಾಡ್ಕೊಂಡ್ರಿ, ಅಧ್ಯಕ್ಷರುಗಳಿಗೆ ನೀಡುವಂಥ ಸಂಪುಟ ದರ್ಜೆಯ ಸ್ಥಾನಮಾನಗಳ ಬಗ್ಗೆ ಮಾಹಿತಿಯನ್ನು ಕೊಡಿ ಸ್ಪಷ್ಟವಾಗಿ ಅಂತ ಕೇಳಲಾಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮಾಹಿತಿಯನ್ನು ನೀಡೋದಕ್ಕೆ ಇದೀಗ ಸೂಚನೆಯನ್ನು ನೀಡಲಾಗಿದೆ. ಅಧಿಕಾರ ವಿಸ್ತರಣೆ ಹೇಗೆ ಮಾಡ್ಕೊಂಡ್ರಿ, ಅದ್ರದ್ದು ಮಾನದಂಡ ಯಾವ ರೀತಿಯಾಗಿ ನೀವು ಆಯ್ಕೆ ಮಾಡ್ಕೊಂಡ್ರಿ, ಹೇಗೆ ಪ್ಲ್ಯಾನ್ ಮಾಡ್ಕೊಂಡ್ರಿ, ಕಂಪ್ಲೀಟಾಗಿ ಈ ಒಂದು ಪ್ರಕ್ರಿಯೆಯ ಮಾನದಂಡವೇನು ಅಂತ ಪ್ರಶ್ನಿಸಲಾಗಿದೆ ಲೋಕಭವನದ ಕಡೆಯಿಂದ. ಈಗ ಸರ್ಕಾರದ ಕಡೆಯಿಂದ ಉತ್ತರವನ್ನು ಕೊಡಬೇಕಾಗತ್ತೆ. ಏನು ಉತ್ತರ ಕೊಡ್ತಾರೆ, ಇವ್ರು ಕೊಡೋ ಉತ್ತರ ಸಮಂಜಸವಾಗಿರುತ್ತಾ, ಅದಕ್ಕೆ ಗವರ್ನರ್ಗೆ ಏನು ಹೇಳ್ತಾರೆ, ಈ ಜಟಾಪಟಿ ಇನ್ನೊಂದು ಹಂತಕ್ಕೆ ಹೋಗುತ್ತಾ ಅನ್ನೋದು ಪ್ರಶ್ನೆ ಇದೆ. ಲೋಕಭವನ ವರ್ಸಸ್ ಸರ್ಕಾರದ ಜಟಾಪಟಿ ಈಗ ನಿಗಮ ಮಂಡಳಿಗಳ ಅಧ್ಯಕ್ಷರ ಅವಧಿಯ ವಿಸ್ತರಣೆಯ ವಿಚಾರದಲ್ಲಿ ಬಂದು ನಿಂತಿರುವಂಥದ್ದು. ಸೊ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ರಾಜಭವನ ಏನು ಪ್ರಶ್ನೆಗಳನ್ನು ಕೇಳಿದೆಯೋ ಅದಕ್ಕೆ ಉತ್ತರವನ್ನು ಕೊಟ್ಟು ಅದು ಆ ಉತ್ತರ ಸಮಂಜಸವಾಗಿದೆ ಅಂತ ಅನಿಸಿದ್ರೆ ರಾಜಭವನದ ಕಡೆಯಿಂದ ಏನು ರಿಯಾಕ್ಟ್ ಬರುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಲೋಕಭವನ ವರ್ಸಸ್ ಸರ್ಕಾರದ ಜಟಾಪಟಿ, ಈಗ ನಿಗಮ ಮಂಡಳಿಗಳ ಅಧ್ಯಕ್ಷರ ಅವಧಿಯ ವಿಸ್ತರಣೆ ವಿಚಾರದಲ್ಲಿ ಏನ್ ಡೆವಲಪ್ಮೆಂಟ್ ಆಗ್ತಿದೆ? ಲೋಕಭವನ ಮತ್ತು ರಾಜ್ಯ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ಹಂತದಲ್ಲೂ ಯಾಕೋ ಹೊಂದಾಣಿಕೆಯ ನಿರ್ದೇಶನಗಳು ಕಾಣ್ತಾ ಇಲ್ಲ. ವಿಶೇಷ ಅಧಿವೇಶನದ ವಿಚಾರದಲ್ಲಿ ರಾಜ್ಯಪಾಲರು ಭಾಷಣ ಮಾಡೋ ವಿಚಾರದಲ್ಲಿ ತೋರಿದಂತಹ ಬದಲಾವಣೆ ಪ್ರವೃತ್ತಿಯ ಭಾಗ ನಂತರವಾಗಿ ಪ್ರತಿ ಹಂತದಲ್ಲೂ ಸರ್ಕಾರ ಮತ್ತು ಲೋಕಭವನದ ನಡುವೆ ಜಟಾಪಟಿ ಏರ್ಪಡುವಂತಹ ಸೂಚನೆಗಳು ಹೆಚ್ಚಾಗ್ತಾ ಇದೆ. ಇದೀಗ ರಾಜ್ಯ ಸರ್ಕಾರ ತನ್ನ ನಿಗಮ ಮಂಡಳಿಗಳಿಗೆ 2.5 ವರ್ಷಗಳ ಅಧಿಕಾರ ಅವಧಿಯಲ್ಲಿ ನೇಮಕ ಮಾಡಿದ್ದ ಶಾಸಕರು ಮತ್ತು ಸಚಿವರು ಅಂದ್ರೆ ಹಿರಿಯ ಅಧ್ಯಕ್ಷರುಗಳ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಅವಧಿಯನ್ನ ವಿಸ್ತರಣೆ ಮಾಡಿಕೊಂಡಿದೆ. ಹೆಚ್ಚುವರಿ ಅವಧಿಗೆ ಅವರನ್ನ ಮುಂದುವರಿಸುವಂತ ಸಾಧ್ಯತೆಗಳನ್ನ ಪಕ್ಷ ಸೂಚಿಸಿದ ಹಿನ್ನೆಲೆಯಲ್ಲಿ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ಸರ್ಕಾರದ ಈ ನಿರ್ಧಾರದ ವಿರುದ್ಧ ಈಗ ರಾಜ್ಯಪಾಲರು ಪ್ರಶ್ನೆಯನ್ನು ಎತ್ತಿದ್ದಾರೆ. ಈ ಹಿಂದೆ ತಾವು ತಿಳಿಸಿದಂತೆ 2.5 ವರ್ಷಗಳ ಅವಧಿಯ ಪೂರ್ಣದ ಬಳಿಕ ಹೊಸಬರ ನೇಮಕವನ್ನ ಮಾಡಬೇಕಾಗಿತ್ತು. ಆದ್ರೆ ಹಳಬರನ್ನ ಮುಂದುವರಿಸುವ ವಿಚಾರದಲ್ಲಿ ಯಾವುದೇ ಸಲಹೆ ಸೂಚನೆಗಳನ್ನ ಆಗಲಿ ಅಥವಾ ಮಾಹಿತಿಯನ್ನಾಗಿ ಲೋಕಭವನಕ್ಕೆ ಕೊಟ್ಟಿಲ್ಲ. ಈ ರೀತಿಯ ಬದಲಾವಣೆಗೆ ಕಾರಣ ಏನು, ಮುಂದುವರಿಕೆಗೆ ಇರುವಂತಹ ಮಾನದಂಡ ಏನು, ಕ್ಯಾಬಿನೆಟ್ ದರ್ಜೆಯ ಸಂಪುಟ ಸ್ಥಾನಮಾನದೊಂದಿಗೆ ಇವರಿಗೆ ಅವಕಾಶವನ್ನು ಮಾಡಿಕೊಟ್ಟಿರುವುದರಿಂದಾಗಿ ಅದರ ಮುಂದುವರಿಕೆ ಬಗ್ಗೆ ಸರ್ಕಾರ ತೆಗೆದುಕೊಂಡಿರುವ ನಿಲುವುಗಳೇನು ಅನ್ನೋದನ್ನ ಪ್ರಶ್ನೆ ಮಾಡಿದೆ. ಈ ಸಂಬಂಧ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರವನ್ನು ರವಾನೆ ಮಾಡಿರುವಂತಹ ಲೋಕಭವನ ಇಲ್ಲಿ ಆ ಬಗ್ಗೆ ಪ್ರಶ್ನೆಯನ್ನ ಮಾಡಿದೆ. ಸಿಎಸ್ ಅವರು ಶೀಘ್ರವೇ ಇದಕ್ಕೆ ಉತ್ತರವನ್ನ ಕೊಡಬೇಕು ಅನ್ನುವಂತಹ ಸೂಚನೆಯನ್ನ ಕೂಡ ನೀಡಿದೆ. ಈ ವಿಚಾರದಲ್ಲಿ ಸರ್ಕಾರ ಮತ್ತು ಲೋಕಭವನ ಯಾವ ರೀತಿಯ ಪ್ರತಿಕ್ರಿಯೆಗಳನ್ನ ಮತ್ತು ವಾದ ವಿವಾದಗಳನ್ನ ಮಾಡಬಹುದು ಅನ್ನುವಂಥದ್ದು ಕೂಡ ಬಹಳ ಗಮನಾರ್ಹವಾಗಿದೆ. ಸಿಎಸ್ ಇದಕ್ಕೆ ಕೊಡುವ ಉತ್ತರದ ಮೇಲೆ ಮುಂದಿನ ಸರ್ಕಾರ ಮತ್ತು ಲೋಕಭವನದ ವಿಚಾರದಲ್ಲಿನ ವೈರುಧ್ಯಗಳಿಗೆ ಉತ್ತರ ಸಿಗಲಿದೆ ರೀತಿ. ಓಕೆ, ಥ್ಯಾಂಕ್ ಯು ರಾಕೇಶ್, ತಮ್ಮ ಡೀಟೇಲ್ಸ್ಗೆ.